ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ? ಈ 5 ವಿಶೇಷ ದ್ರವ್ಯಗಳು ನಿಮ್ಮಲ್ಲಿ ನೆನಪಿನ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾವ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಅತ್ಯಂತ ಸುಲಭವಾದ ಈ 5 ದ್ರವ್ಯಗಳನ್ನ ಉಪಯೋಗಿಸಿ ನಾವು ನಮ್ಮ ನೆನಪಿನ ಶಕ್ತಿಯನ್ನ, ಏಕಾಗ್ರ ಚಿತ್ತವನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಮ್ಮ ಈ ಸಸ್ಯ ಸಂಜೀವಿನಿ ಆಸ್ಪತ್ರೆಯಲ್ಲಿ ಹಲವಾರು ರೀತಿಯ ಔಷಧೀಯ ಸಸ್ಯಗಳನ್ನ ನಾವು ಇಲ್ಲೇ ಬೆಳೆದು ತಾಜಾ ಔಷಧಿಯನ್ನ ತಯಾರಿಸೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಿದ್ರೆ ಇವತ್ತಿನ ದಿನ ನೀವು ಕೂಡ ನಿಮಗೆ ಸುಲಭವಾಗಿ ಸಿಗುವಂತಹ ಔಷಧಿ ದ್ರವ್ಯಗಳನ್ನ ಯಾವ ರೀತಿಯಲ್ಲಿ ನೀವು ಬಳಕೆ ಮಾಡಬಹುದು, ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ, ನಿಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಹೇಗೆ ಅವುಗಳ ಸಹಾಯವನ್ನ ಪಡೆಯಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ವಿಡಿಯೋವನ್ನ ಕೊನೆ ತನಕ ನೋಡಿ. ನೀವು ನಮ್ಮ ಈ ಹೊಸ ಚಾನಲ್ ಅನ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಲಭ್ಯವಿರುತ್ತೆ. 5 ಮುಖ್ಯವಾದ ಹರ್ಬ್ಸ್ಗಳು ಯಾವ್ಯಾವುದು, ಯಾವ ಔಷಧಿ ದ್ರವ್ಯಗಳನ್ನ ನೀವು ಮನೆಯಲ್ಲಿಯೇ ಬಳಸಿ ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬಹುದು? ಮೊದಲನೇದಾಗಿ ನಿಮಗೆಲ್ಲ ತಿಳಿತಿರುವಂತೆ ಒಂದೆಲಗ ಅನ್ನುವಂಥದ್ದು ಸಾಮಾನ್ಯವಾಗಿ ತೋಟಗಳಲ್ಲಿ, ಹಳ್ಳಿಗಳಲ್ಲಿ ನಿಮಗೆ ಸಿಗುವಂಥದ್ದು. ಪೇಟೆಯಲ್ಲಿರುವವರು ಕೂಡ ಪಾಟ್ನಲ್ಲೆಲ್ಲ ಇದನ್ನ ಆರಾಮಾಗಿ ಬೆಳೆದುಕೊಳ್ಳಬಹುದು. ಈ ಒಂದೆಲಗವನ್ನ ಪ್ರತಿನಿತ್ಯ 5 ಎಲೆಯನ್ನ ಅಗದು ತಿನ್ನೋದ್ರಿಂದ, ಅಥವಾ ಅದನ್ನ ನೀವು ಪುಡಿ ಮಾಡಿಟ್ಕೊಂಡು ಆ ಪುಡಿಯನ್ನ ಪ್ರತಿನಿತ್ಯ ಹಾಲಿಗೆ ಅಥವಾ ನೀರಿಗೆ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ, ಅಥವಾ ಆ ಒಂದೆಲಗದಿಂದ ತಯಾರಿಸಿದಂತಹ ಔಷಧಿ ಹೇಳೋದಾದ್ರೆ, ಇಲ್ಲಿ ರಸಾಯನವನ್ನ ನೀವು ನೋಡ್ಬೋದು. ಇದು ಬ್ರಾಹ್ಮಿ ರಸಾಯನ. ಇದರಲ್ಲಿ ಮುಖ್ಯವಾಗಿ ಬ್ರಾಹ್ಮಿ ಸಸ್ಯ ಇರುತ್ತೆ, ಅದರ ಜೊತೆಯಲ್ಲಿ ಒಂದೆಲಗವೂ ಇರುತ್ತೆ. ಇಂತಹ ಬ್ರಾಹ್ಮಿ ರಸಾಯನವನ್ನ ಪ್ರತಿನಿತ್ಯ 1 ಚಮಚ ಬೆಳಿಗ್ಗೆ ಮತ್ತು ರಾತ್ರಿ ಮಕ್ಕಳಿಗೆ ಇದನ್ನ ತಿನ್ನಿಸೋದ್ರಿಂದ, ಅಷ್ಟೇ ಅಲ್ಲದೆ ಈ ಬ್ರಾಹ್ಮಿ ಮತ್ತು ಒಂದೆಲಗದ ಬಳಕೆಯಿಂದಾಗಿ ನಿಮ್ಮ ನೆನಪಿನ ಶಕ್ತಿಯನ್ನ ನೀವು ಹೆಚ್ಚಿಸ್ಕೊಳ್ಳೋಕೆ ಪ್ರತಿನಿತ್ಯ ಮನೆಯಲ್ಲೇ ಆ ಒಂದೆಲಗದ ಸಸ್ಯವನ್ನ ನೀವು ಬೆಳೆದುಕೊಂಡು ಅದರ ಸೇವನೆಯನ್ನ ಮಾಡಬಹುದು. ಈ ಒಂದೆಲಗದ ಎಲೆಯಲ್ಲಿ ದೊಡ್ಡ ವೆರೈಟಿ, ಚಿಕ್ಕ ವೆರೈಟಿ, ಹೀಗೆಲ್ಲ ಬೇರೆ ಬೇರೆ ವಿಧಗಳು ಬರುತ್ತೆ. ಆದ್ರೆ ಈ ಮಧ್ಯಮ ಗಾತ್ರದ ಒಂದೆಲಗದ ಎಲೆಗಳು ಅತ್ಯಂತ ಹೆಚ್ಚು ಪೊಟೆನ್ಸಿಯನ್ನ ಹೊಂದಿರುವಂತದ್ದಾಗಿರುತ್ತೆ. ಈ ಮಧ್ಯಮ ಗಾತ್ರದ ಒಂದೆಲಗವನ್ನ ನೀವು ಹಾಗೆ ಅಗದು ತಿನ್ಬಹುದು, ಒಣಗಿಸಿ ಪುಡಿ ಮಾಡಿಟ್ಕೋಬಹುದು, ಅಥವಾ ಮನೆಯಲ್ಲಿ ಇದನ್ನ ತೆಂಗಿನಕಾಯಿಯೊಂದಿಗೆ ರುಬ್ಬಿ ತಂಬಳಿಯ ರೂಪದಲ್ಲಿ ಕೂಡ ಮಾಡಬಹುದು. ನಿಮಗೇನಾದ್ರೂ ಈ ಒಂದೆಲಗದಿಂದ ಮಾಡುವಂತಹ ಚಟ್ನಿ, ತಂಬಳಿ ಇವುಗಳ ಏನಾದ್ರೂ ರೆಸಿಪಿ ಬೇಕು ಅಂತಂದ್ರೆ ಒಂದು ಕಮೆಂಟ್ ಅನ್ನ ಹಾಕಿ. ನಾನು ಖಂಡಿತವಾಗಿ ಮುಂಬರುವಂತಹ ದಿನಗಳಲ್ಲಿ ಇವುಗಳ ರೆಸಿಪಿ, ಹೆಚ್ಚಿನವರಿಗೆ ಇದು ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇದ್ದವರಿಗೆ ಅಥವಾ ಇದರ ರೆಸಿಪಿ ಅಗತ್ಯ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ. ನಾನು ಖಂಡಿತವಾಗಿ ಮುಂಬರುವಂತಹ ದಿನಗಳಲ್ಲಿ ಇದರ ರೆಸಿಪಿಯನ್ನ ಮಾಡಿ ನಿಮ್ಗೆ ಆ ವಿಡಿಯೋವನ್ನ ಪೋಸ್ಟ್ ಮಾಡ್ತೀನಿ. ಹಾಗೆ ಎರಡನೇದಾಗಿ ಬರುವಂತದ್ದು ಸಸ್ಯ ಬ್ರಾಹ್ಮಿ. ಈ ಬ್ರಾಹ್ಮಿ ಸಸ್ಯವನ್ನ ನೀವು ಹೆಚ್ಚಿನವರು ನೋಡಿರೋದಿಲ್ಲ. ಇದು ನೀರಲ್ಲಿ ಬೆಳೆಯುತ್ತೆ. ಇದನ್ನ ಜಲಬ್ರಾಹ್ಮಿ ಅಂತ ಕೂಡ ಕರೀತಾರೆ. ಎಷ್ಟೊಂದು ಜನ ಈ ಒಂದೆಲಗವನ್ನೇ ಬ್ರಾಹ್ಮಿ ಅಂತ ಅನ್ಕೋತಾರೆ. ಆದ್ರೆ ಒಂದೆಲಗ ಬೇರೆ, ಈ ಬ್ರಾಹ್ಮಿ ಬೇರೆ. ಆದ್ರೆ ಎರಡರಲ್ಲೂ ಗುಣಧರ್ಮಗಳು ಹೆಚ್ಚಿನದಾಗಿ ಒಂದೇ ಇರೋದ್ರಿಂದ ಜನರು ಬ್ರಾಹ್ಮಿ ಅಂತ ಇದ್ದಲ್ಲೆಲ್ಲ ಒಂದೆಲಗವನ್ನ ಉಪಯೋಗಿಸ್ತಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ಈ ಬ್ರಾಹ್ಮಿ ಅನ್ನೋದು ಒಂದೆಲಗಕ್ಕಿಂತ 100 ಪಟ್ಟು ಶ್ರೇಷ್ಠ ದ್ರವ್ಯ. ಈ ಜಲಬ್ರಾಹ್ಮಿ ನಿಮ್ಮ ಮಿದುಳನ್ನ ಕೇಂದ್ರೀಕೃತಗೊಳಿಸುವಲ್ಲಿ, ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸುವಲ್ಲಿ, ನಿಮ್ಮ ಮಕ್ಕಳು ಓದಿದ್ದನ್ನ ಹಾಗೆ ನೆನಪಿಟ್ಟುಕೊಳ್ಳುವಂತೆ, ಅಂದ್ರೆ ಹೇಳ್ತಾರಲ್ವಾ, ಏಕಪಾಠಿ, ಒಂದು ಸತಿ ಓದ್ಬಿಟ್ರೆ ಎಲ್ಲವೂ ನೆನಪಲ್ಲಿರುವಂತೆ ಅನ್ನುವಂತಹ ಮ್ಯಾಜಿಕಲ್ ಮೆಮೊರಿ ಏನಾದ್ರೂ ನಿಮ್ಗೆ ಬೇಕಾದಲ್ಲಿ ನೀವು ಈ ಬ್ರಾಹ್ಮಿ ಸಸ್ಯವನ್ನ ಬೆಳೆದುಕೊಳ್ಬಹುದು. ಇದು ತುಂಬಾ ಸುಲಭವಾಗಿ ನೀವು ಮನೆಯಲ್ಲಿ ಟಬ್ಬಲ್ಲಿ ನೀರ್ ಹಾಕಿಟ್ರು ಈ ಗಿಡ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ನೀವು ಹಳ್ಳಿಗಳಲ್ಲಿ ಕೂಡ ಇದನ್ನ ಆರಾಮಾಗಿ ಓಪನ್ ಸ್ಪೇಸ್ ಅಲ್ಲಿ ಸಹ ಸ್ವಲ್ಪ ನೀರು ಜಾಸ್ತಿ ಇರೋ ಜಾಗದಲ್ಲಿ ಇದನ್ನ ಬೆಳಿಬಹುದು. ಹಾಗೆ ಇದು ಬೆಳೆಯಕ್ ಆಗಲ್ಲ ಅನ್ನೋರು ನಾವಿಲ್ಲಿ ಮಾಡಿದಂತಹ ಈ ಬ್ರಾಹ್ಮಿ ರಸಾಯನ ಏನಿದೆ, ಈ ಬ್ರಾಹ್ಮಿ ರಸಾಯನದಲ್ಲಿ ನಿಮಗೆ ಬ್ರಾಹ್ಮಿ ಸಸ್ಯವೂ ಇದೆ, ಒಂದೆಲಗವೂ ಇದೆ. ಹೀಗೆ ಇದರ ಜೊತೆಯಲ್ಲಿ ಹಲವಾರು ಬೇರೆ ಬೇರೆ ಔಷಧೀಯ ಸಸ್ಯಗಳನ್ನ ತಯಾರಿಸಿ ಅದನ್ನ ಸೇರಿಸಿ ಮಾಡಿರುವಂತಹ ಈ ಲೇಹ್ಯ ಏನಿದೆ, ಇದನ್ನ 1 ಸ್ಪೂನ್ ಬೆಳಿಗ್ಗೆ ಸಂಜೆ ತಿನ್ನೋದ್ರಿಂದ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು. ಹಾಗೆ ಇನ್ನೊಂದು ಏನಿದೆ ಅಂದ್ರೆ, ಇದೇ ಬ್ರಾಹ್ಮಿಯಿಂದ ಮಾಡಿದಂತಹ ತೈಲ. ಈಗ ಚಳಿಗಾಲಕ್ಕೆ ಆ ತೈಲ ಗಟ್ಟಿಯಾಗಿದೆ. ಈ ಬ್ರಾಹ್ಮಿ ತೈಲವನ್ನ ಪ್ರತಿನಿತ್ಯ ನಮ್ಮ ನೆತ್ತಿಗೆ
ಹಚ್ಚೋದ್ರಿಂದ ನೆತ್ತಿಗೆ ಹಚ್ಚಿ ಅಲ್ಲಿ ಮಸಾಜ್ ಮಾಡೋದು. ಎಸ್ಪೆಷಲಿ ಯಾವ ಜಾಗದಲ್ಲಿ ಅಂತಂದ್ರೆ, ಈಗ ನೀವು ನಿಮ್ಮ ಆಜ್ಞಾಚಕ್ರದಿಂದ 4 ಬೆರಳು ಮತ್ತೆ 4 ಬೆರಳು ಇಟ್ಟಾಗ ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಏನ್ ಸಿಗತ್ತೆ ನಿಮಗೆ, ಆ ಜಾಗಕ್ಕೆ ಪ್ರತಿನಿತ್ಯ ಈ ಒಂದು ಬ್ರಾಹ್ಮಿ ತೈಲವನ್ನ ಹಚ್ಚಿ ಒಂದು 5 ನಿಮಿಷ ನೀವು ಜಂಟಲ್ ಆಗಿ ಅತ್ಯಂತ ಮೃದುವಾದ ಒಂದು ಮಸಾಜ್ ಅನ್ನ ನೀವು ಮಾಡ್ತಾ ಬಂದ್ರೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹಾಗೂ ಏಕಾಗ್ರತೆ ಹೆಚ್ಚಾಗುತ್ತೆ. ಇನ್ನೇನು ಪರೀಕ್ಷೆಯ ದಿನಗಳು ಹತ್ರ ಬರುವಂತಹ ಸಮಯ. ಎಲ್ಲ ಪಾಲಕರಲ್ಲಿ ನಮ್ಮ ಮಕ್ಕಳು ಪಾಪ ಎಷ್ಟು ಕಷ್ಟಪಟ್ಟು ಓದ್ತಿದ್ದಾರೆ, ಆದ್ರೆ ಅವರಿಗೆ ನೆನಪೇ ಇರೋದಿಲ್ಲ ಅನ್ನುವಂತಹ ಒಂದು ಬೇಜಾರಿರುತ್ತೆ. ಆದ್ರೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಈ 5 ಸಸ್ಯಗಳನ್ನ ಯಾವ್ಯಾವ್ದು ಸಾಧ್ಯವಿದೆಯೋ ಆ ರೀತಿಯಲ್ಲಿ ನೀವು ನಿಮ್ಮ ದಿನನಿತ್ಯದಲ್ಲಿ ಬಳಸ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನ ಹೆಚ್ಚಿಗೆ ಮಾಡಬಹುದು. ಹೀಗೆ ಮೊದಲನೇ ಸಸ್ಯ ಒಂದೆಲ್ಗ, ಎರಡನೆಯ ಸಸ್ಯ ಬ್ರಾಹ್ಮಿ, ಮೂರನೆಯದು ನಿಮ್ಗೆಲ್ಲ ಸರಳವಾಗಿ ಗೊತ್ತಿರುವಂತಹದ್ದೇ ಒಂದು ಸಸ್ಯ ಶತಾವರಿ. ಶತಾವರಿಯನ್ನ ಕನ್ನಡದಲ್ಲಿ ಹಲವು ಮಕ್ಕಳ ತಾಯಿ ಬೇರು ಅಂತ ಕೂಡ ಹೇಳ್ತಾರೆ. ಈ ಶತಾವರಿ ಸಸ್ಯದಿಂದ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳ ಬದಲಾವಣೆ ಆಗುತ್ತೆ. ಅಂಡ್ ಈ ಹಾರ್ಮೋನ್ಸ್ಗಳು ನಿಮ್ಮ ಏಕಾಗ್ರತೆಗೆ, ನಿಮ್ಮ ಸುಪ್ರಸನ್ನವಾದಂತಹ ಇಂದ್ರಿಯಗಳಿಗೆ ಸಮಾಧಾನ ಚಿತ್ತರಾಗಿ ನೀವು ವಿಷಯಗಳನ್ನ ಗ್ರಹಿಸಿದ ವಿಷಯಗಳನ್ನ ನೆನಪಿಟ್ಟುಕೊಳ್ಳಲಿಕ್ಕೆ ಸಹಾಯ ಮಾಡುವಂತಹ ವಿಶಿಷ್ಟವಾದಂತಹ ಹಾರ್ಮೋನ್ಸ್ಗಳು ಈ ಶತಾವರಿಯಲ್ಲಿರುತ್ತೆ. ಹಲವು ಮಕ್ಕಳ ತಾಯಿ ಬೇರನ್ನ ನೀವು ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು, ನಿಮ್ಮ ಮನೆಯಲ್ಲಿ ಅದರ ಬೇರುಗಳೇ ಹಾಗೆ ಸಿಗತ್ತೆ, ಫ್ರೆಶ್ ಆಗಿ ಆ ಫಾರ್ಮ್ ಅಲ್ಲಿ ಸಿಗತ್ತೆ ಅಂತಂದ್ರೆ ಅದನ್ನ ಕಡಿದು, ಅದು ಹಾಲು ತರವೇ ಬರುತ್ತೆ, ಅದರ ಜ್ಯೂಸ್ ಮಾಡಿದಾಗ ಹಾಲಿನ ರೀತಿಯಲ್ಲಿ ಬರುತ್ತೆ. ಅದನ್ನ ಪ್ರತಿನಿತ್ಯ ನೀವು ಸ್ವಲ್ಪ ನೀರಿಗೆ ಹಾಕಿ ಕುದಿಸಿ ಆ ಕಷಾಯವನ್ನ ಮಾಡಿಕೊಂಡು ಕುಡಿಬಹುದು. ನಿಮಗೆ ಅದರ ಸಸ್ಯಗಳು ಸಿಗ್ತಾ ಇಲ್ಲ ಅಂತಂದ್ರೆ ನಾವಿಲ್ಲಿ ರಸಾಯನ ಗ್ರಾನ್ಯೂಲ್ಸ್ ಅಂತ ಈ ಶತಾವರಿಯಿಂದವೇ ಮಾಡಿರುವಂತಹ ಗ್ರಾನ್ಯೂಲ್ಸ್ಗಳಿವೆ. ತುಂಬಾ ರುಚಿಕರವಾಗಿಯೂ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಈ ಗ್ರಾನ್ಯೂಲ್ಸ್ ಅನ್ನ 1 ಟೀ ಸ್ಪೂನ್ ಹಾಗೆ ತಿನ್ಲಿಕ್ಕೆ ಕೊಡ್ಬೋದು. ಬೆಳಿಗ್ಗೆ 1 ಟೀ ಸ್ಪೂನ್, ರಾತ್ರಿ 1 ಟೀ ಸ್ಪೂನ್, ಅಥವಾ ಹಾಲಿಗೆ ಇದನ್ನ ಹಾಕಿ ಕೊಡುವಂಥದ್ದು ಇನ್ನಷ್ಟು ಹೆಚ್ಚಿನ ಒಂದು ಲಾಭವನ್ನ ನಿಮ್ಗೆ ಕೊಡುತ್ತೆ. 1 ಟೀ ಸ್ಪೂನ್ ಈ ರಸಾಯನ ಗ್ರಾನ್ಯೂಲ್ಸ್ ಅನ್ನ ಹಾಕಿದಾಗ ಇದರಲ್ಲಿ ಶತಾವರಿ ಹಾಗೂ ಅದರ ಜೊತೆಯಲ್ಲಿ ಹಲವಾರು ಉಳಿದ ಔಷಧೀಯ ದ್ರವ್ಯಗಳನ್ನ ಸೇರಿಸಿ ನಾವು ಮಾಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಅಷ್ಟೇ ಅಲ್ಲ, ಇಮ್ಯುನಿಟಿ ಕೂಡ ಹೆಚ್ಚಾಗತ್ತೆ. ಯಾಕಂದ್ರೆ ನಾವು ಇಲ್ಲಿ ಪ್ರತಿ ಋತುವಿಗನುಸಾರವಾಗಿ ಇದರ ಕಾಂಬಿನೇಷನ್ ಅನ್ನ ಬದಲು ಮಾಡ್ತೀವಿ. ಈಗಾಗಲೇ ನಮ್ಮಲ್ಲಿ ತೆಗೆದುಕೊಳ್ತಾ ಇದ್ದವರಿಗೆ ಗೊತ್ತಿರಬಹುದು, ಮೇ ತಿಂಗಳಲ್ಲಿ ಇದ್ದಂತೆ ಅಕ್ಟೋಬರ್ ಅಲ್ಲಿ ಇರಲ್ಲ, ಅಕ್ಟೋಬರ್ ಅಲ್ಲಿ ಇದ್ದಂತೆ ಜನವರಿಯಲ್ಲಿ ಇರಲ್ಲ. ಹೀಗೆ ಕಾಲದಿಂದ ಕಾಲಕ್ಕೆ, ಋತುವಿನಿಂದ ಋತುವಿಗೆ ಇದರ ಇಂಗ್ರೀಡಿಯೆಂಟ್ ಅನ್ನು ನಾವು ಬದಲು ಮಾಡ್ತೇವೆ. ಮುಖ್ಯವಾದ ಇಂಗ್ರೀಡಿಯೆಂಟ್ ಶತಾವರಿ ಇದ್ದೇ ಇರುತ್ತೆ. ಅದರ ಜೊತೆಯಲ್ಲಿ ಆಯಾ ಋತುವಿಗೆ ಅನುಕೂಲಕರವಾಗುವಂತೆ ಇಮ್ಯುನಿಟಿಯನ್ನು ಹೆಚ್ಚಿಸುವಂತಹ ಇಂಗ್ರೀಡಿಯೆಂಟ್ ಅನ್ನ ಇದರಲ್ಲಿ ಹಾಕಿರ್ತೀವಿ. ಹೀಗಾಗಿ ಈ ಒಂದು ರಸಾಯನ ಗ್ರಾನ್ಯೂಲ್ಸ್ ಅನ್ನ ನೀವು ಬಳಕೆ ಮಾಡಿದಲ್ಲಿ ಖಂಡಿತವಾಗಿ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಇದೆಲ್ಲ ನೀವು ಏನ್ ಗೊತ್ತಂತ ನಿತ್ಯ ಸೇವನೀಯ. ಇದನ್ನ ನೀವು ಪ್ರತಿನಿತ್ಯ ಬಳಸಬಹುದು. 365 ಡೇಸ್ ಕೂಡ ಇದನ್ನ ಬಳಕೆ ಮಾಡಬಹುದು. ಮತ್ತೆ ಕನಿಷ್ಠ 48 ದಿನಗಳಾದ್ರೂ ನೀವು ಮಕ್ಕಳಿಗೆ ಇದನ್ನ ಕೊಟ್ಟಿದ್ದೇ ಹೌದಾದಲ್ಲಿ ನೀವು ಆ ಒಂದು ಚೇಂಜ್ ಅನ್ನ, ಆ ಬದಲಾವಣೆಯನ್ನ, ಅವರ ಏಕಾಗ್ರತೆಯಲ್ಲಿ ಆಗುವ ಹೆಚ್ಚಳವನ್ನ, ನೆನಪಿನ ಶಕ್ತಿಯಲ್ಲಿ ಆಗುವ ಹೆಚ್ಚಳವನ್ನ ನೀವು ನೋಡ್ಬೋದು. ಮತ್ತೆ ವಿಶೇಷ ಏನಂತಂದ್ರೆ ಮಕ್ಕಳಷ್ಟೇ ಅಲ್ಲದೆ ಹಿರಿಯರು ಇದನ್ನ ಬಳಸಬಹುದು, ವೃದ್ಧರು ಇದನ್ನ ಬಳಸಬಹುದು. ಹಾರ್ಮೋನಲ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ತಾಯಿಯರು, ಹೆಣ್ಣು ಮಕ್ಕಳು ಕೂಡ ಇದನ್ನ ಬಳಕೆ ಮಾಡಿದ್ರೆ ನಿಮ್ಮ ಋತುಚಕ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಅದರ ಜೊತೆಯಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚುತ್ತೆ. ಅದು ಇದರ ವಿಶೇಷ. ಇನ್ನು ನಂತರ ಬರುವಂತದ್ದೇ ತುಳಸಿ. ತುಳಸಿ ಯಾರ ಮನೆಯಲ್ಲಿಲ್ಲ? ಎಲ್ಲರ ಮನೆಯಲ್ಲೂ ಇರುತ್ತೆ. ಪ್ರತಿನಿತ್ಯ ತುಳಸಿಯನ್ನ ಕುದಿಸಿ ಕಷಾಯ ಮಾಡೋದು ಅಥವಾ ದಿನ ಒಂದೊಂದು ತುಳಸಿಯ ಎಲೆಗಳನ್ನ ತಿನ್ನುವಂಥದ್ದು ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ, ನಿಮ್ಮ ಮೆಮೊರಿಯನ್ನ ಎನ್ಹಾನ್ಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುವಂಥದ್ದು. ಅಥವಾ ತುಳಸಿಯನ್ನು ನೀರಲ್ಲಿ ಹಾಕಿಟ್ಟು ಆ ತುಳಸಿಯ ನೀರನ್ನ ಪ್ರತಿನಿತ್ಯ 1 ತಟ್ಟೆಯನ್ನಾದ್ರೂ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡೋದ್ರಿಂದ ಖಂಡಿತವಾಗಿ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗತ್ತೆ. ಈಗಾಗಲೇ ನೀವು ನೋಡಿದಂತೆ ಒಂದೆಲಗ, 2ನೇದು ಬ್ರಾಹ್ಮಿ, 3ನೇದು ಶತಾವರಿ, 4ನೇದು ತುಳಸಿ ಹಾಗೂ 5ನೇದು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಸಿಗುವಂತಹ ಶಂಖಪುಷ್ಪ ಸಸ್ಯದ ಹೂವು ಹಾಗೂ ಶಂಖಪುಷ್ಪ ಸಸ್ಯದ ಬೇರು. ಇವೆರಡರ ಬಳಕೆಯು ಕೂಡ ನಿಮ್ಮಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಇವುಗಳ ಕಷಾಯ ಮಾಡೋದು ಹೇಗೆ, ಇವುಗಳ ಬಳಕೆ ಮಾಡೋದು ಹೇಗೆ, ಏನಾದರೂ ರೆಸಿಪಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಮುಂಬರುವ ದಿನಗಳಲ್ಲಿ ಆ ರೆಸಿಪಿಯನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೇವೆ. ಇಲ್ಲಿ ನಾವು ಈ ಮಾಡಿರುವಂತಹ ಬ್ರಾಹ್ಮಿ ರಸಾಯನದಲ್ಲಿ ನಿಮಗೆ ಬ್ರಾಹ್ಮಿ ಇದೆ, ಶಂಖಪುಷ್ಪಿ ಇದೆ, ಅಶ್ವಗಂಧ ಇದೆ, ಶತಾವರಿಯೂ ಇದೆ. ಅಷ್ಟೇ ಅಲ್ಲದೆ ಒಂದೆಲಗವೂ ಇದೆ. ಹೀಗೆ ಇದರೊಟ್ಟಿಗೆ ಹಲವಾರು ಔಷಧೀಯ ದ್ರವ್ಯಗಳನ್ನ ಸೇರಿಸಿ ಮಾಡಿರುವಂತಹ ಈ ಬ್ರಾಹ್ಮಿ ರಸಾಯನ ಇದು ಸಿಹಿಯಾಗಿರುತ್ತೆ, ಮಕ್ಕಳಲ್ಲಿ ತೊಂದರೆ ಇಲ್ಲ. ಮತ್ತೆ ಇದರ ಸಿಹಿಗೆ ಉಪಯೋಗಿಸಿರುವಂತದ್ದು ನಮ್ಮಲ್ಲೇ ಮಾಡಿದಂತಹ ಶುದ್ಧವಾದ ಜೋನಿ ಬೆಲ್ಲ ಆಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕವಾದಂತಹ, ನಿಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸಲಿಕ್ಕೆ ಯೋಗ್ಯವಾದಂತಹ ಈ 5 ಔಷಧೀಯ ಸಸ್ಯಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡಿದ್ದೇನೆ. ಇದನ್ನು
ಉಪಯೋಗಿಸಿ ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ, ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಿ. ಇದರ ಜೊತೆಯಲ್ಲಿ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಆರಾಮಾಗಿ ಆಗುತ್ತೆ. ಅದು ಪರೀಕ್ಷೆಯ ಒತ್ತಡ ಇರಬಹುದು, ಕೆಲಸದ ಒತ್ತಡ ಆಗಿರಬಹುದು, ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯ ಒತ್ತಡವನ್ನ ನಿಭಾಯಿಸುವಲ್ಲಿ ನೀವು ಇನ್ನಷ್ಟು ಹೆಚ್ಚು ಸಮರ್ಥರಾಗ್ತೀರಾ. ಇಲ್ಲಿ ಮಾಡಿದಂತಹ ಯಾವುದೇ ಈ ಪ್ರಾಡಕ್ಟ್ಗಳು ಬೇಕಾದಲ್ಲಿ ನೀವು ನಮ್ಮ ಆಫೀಸ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ನೀವು ಆರ್ಡರ್ ಮಾಡಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಈ ಸಸ್ಯಗಳನ್ನ ಬೆಳ್ಕೊಂಡಲ್ಲಿ ದಯವಿಟ್ಟು ನೀವೇ ಇದನ್ನ ಬೆಳೆದು ಉಪಯೋಗಿಸಿ ಪ್ರಯೋಜನವನ್ನ ಪಡೆದುಕೊಳ್ಳಿ ಅನ್ನುವಂತಹ ಆಶಯ ನಮ್ಮದು. ಇಲ್ಲಿಯ ತನಕ ನೀಡಿದಂತಹ ಮಾಹಿತಿ ಇಷ್ಟವಾದವರೆಲ್ಲ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಹಿರಿಯರೊಂದಿಗೆ, ಯಾರಿಗೆ ನೆನಪೇ ಇರೋದಿಲ್ಲ, ಮರ್ತು ಹೋಗುತ್ತೆ ಅನ್ನುವಂತಹ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅವರೆಲ್ಲರೊಟ್ಟಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.